Sunita, daughter of Narayan. I studying MCom second sem in Government First Grade College, Humnabad. Today my seminar topic is financial reporting in India and the types of reporting. Nice. ಈಗ ಹೇಳ್ಬೇಕಂಬ ಟಾಪಿಕ್ ಕಂಟೆಂಟ್. ಕಂಟೆಂಟ್ ಕಾರ್ಪೊರೇಟ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅರ್ಧಾಗ ಮೀನಿಂಗು ಟೈಪ್ಸ್ ಆಫ್ ರಿಪೋರ್ಟಿಂಗ್. ಮೀನಿಂಗು ಫೈನಾನ್ಷಿಯಲ್ ರಿಪೋರ್ಟಿಂಗ್ ಆರ್ ಫಾರ್ಮಲ್ ರೆಕಾರ್ಡ್ಸ್ of the financial activities and position of a business person or other entity. A balance sheet or statement of financial position reports on a company's assets, liability and owner's equity. ಅಂತಂದ್ರೆ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಂತಂದ್ರೆ ಸ್ಟೇಟ್ಮೆಂಟ್ ಅಲ್ದೇನೆ ಅದು ಕಂಪನಿ ಏನ್ ಸ್ಟೇಟ್ಮೆಂಟ್ ರೆಡಿ ಮಾಡ್ತಿತ್ತಲ್ಲ ಅದು ಇನ್ಫಾರ್ಮೇಶನ್ ತೋರ್ಸೋದಲ್ದೇನೆ ಕಂಪನಿ ಮೊದಲಿನಿಂದ ಏನೇನ್ ಆಕ್ಟಿವಿಟೀಸ್ ಮಾಡ್ಕೊಂಡ್ ಬಂದತಿ ಅದೆಲ್ಲ ಪೊಸಿಷನ್ ತೋರ್ಸೋದಕ್ಕೆ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಂತ. ಇದು ಒಂಥರ ಬಿಸಿನೆಸ್ ಹೆಲ್ತ್ ಹೇಗಿದೆ ಅಂತ ತೋರಿಸ್ಕೋದಕ್ಕೆ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಂತ. ಟೈಪ್ಸ್ ಆಫ್ ರಿಪೋರ್ಟಿಂಗ್ ಅದು ಕಾರ್ಪೊರೇಷನ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಇನ್ ಇಂಡಿಯಾ. ನಾವು the corporate performance is reported through the annual report, which is a periodical one and is generally related to the performance of company during a particular accounting year. ಇದಂದ್ರು ಪೂರಾ ಒಂದು ಅಕೌಂಟಿಂಗ್ ಇಯರ್ ಅಂತಂದ್ರು ಇದು ಏಪ್ರಿಲ್ ಟು ಮಾರ್ಚ್ ಅದಲ್ಲ, ಅದು ಒಂದು ಪರ್ಟಿಕ್ಯುಲರ್ ಅಕೌಂಟಿಂಗ್ ಫೈನಾನ್ಷಿಯಲ್ ಇಯರ್ ನಲ್ಲೇ ಈ ರಿಪೋರ್ಟ್ ತಯಾರು ಮಾಡ್ತಾರ ಅಂತ ಹೇಳ್ಬೋದು. ಅಂದ್ರೆ ಇದು ವರ್ಷ ರೆಡಿ ಮಾಡ್ತಾರ ಅಂತ ಹೇಳ್ಬೋದು. ಎ ಕಾರ್ಪೊರೇಟ್ ರಿಪೋರ್ಟ್ ಈಸ್ ಎ ಪ್ಯಾಕೇಜ್ ಆಫ್ ವೇರಿಯಸ್ ಕೈಂಡ್ಸ್ ಆಫ್ ಇನ್ಫಾರ್ಮೇಶನ್ ವಿಚ್ ಮೋಸ್ಟ್ ಕಂಪ್ಲೀಟ್ಲಿ ಅಂಡ್ ಸೂಟಬಿಲಿಟಿ ಡಿಸ್ಕ್ರೈಬ್ಸ್ ದ ಎಕನಾಮಿಕ್ ಆಪರೇಷನ್ಸ್ ಆಫ್ ಎ ಕಂಪನಿ. ಅಂತಂದ್ರೆ ಇದು ಖಾಲಿ ಸ್ಟೇಟ್ಮೆಂಟ್ ಅಷ್ಟೇ ತೋರ್ಸೋದಲ್ದೇನೆ ಇಡೀ ಅಂದ್ರ ಸಮಗ್ರವಾದ ಏನ್ ಕಂಪನಿ ಏನೇನ್ ಯಾವ್ದಾರ ಆಕ್ಟಿವಿಟೀಸ್ ಏನು ಯಾವ ಕಂಪನಿ ಕೂಡ ಟ್ರಾನ್ಸಾಕ್ಷನ್ ಇಟ್ಕೊಂಡತಿ ಏನಿಲ್ಲ ಅಂಬೋದು ಫುಲ್ ಸಮಗ್ರ ಇನ್ಫಾರ್ಮೇಶನ್ ತೋರಿಸ್ತಂತ ಹೇಳ್ಬೋದು. ಇದರಲ್ಲಿ 2 ಟೈಪ್ಸ್ ಬರ್ತಾವ. ಒಂದು ಎಕ್ಸ್ಟರ್ನಲ್ ರಿಪೋರ್ಟಿಂಗ್, ಇಂಟರ್ನಲ್ ರಿಪೋರ್ಟಿಂಗ್. ಎಕ್ಸ್ಟರ್ನಲ್ ರಿಪೋರ್ಟಿಂಗ್ ಇನ್ಫಾರ್ಮೇಶನ್ ಪಬ್ಲಿಷ್ಡ್ ಇನ್ ಆನ್ಯುವಲ್ ರಿಪೋರ್ಟ್ಸ್. ಸ್ಲೈಡ್ ನೆಕ್ಸ್ಟ್ ಮಾಡ್ರಿ. ಟೈಪ್ಸ್ ಆಫ್ ರಿಪೋರ್ಟಿಂಗ್ ಅಷ್ಟೇ ಅದರಿ. ನೆಕ್ಸ್ಟ್ ಸ್ಲೈಡ್ ಮಾಡ್ರಿ ಸರ್. ಇದು ಥಿಯರಿ ಇದಲ್ಲರಿ, ನಾ ಟೈಪ್ಸ್ ಹೇಳಪರಿ ಇದು ಮಾಡ್ತೀನಿ. ಓಕೆ ಫೈನ್ ಪ್ಲೀಸ್. External reporting information published in annual reports is essentially external report or shareholders report or custodial accounting ಅಂತ ಹೇಳಿ ಕರೀತೀವಿ. ಅಂದ್ರೆ ಎಕ್ಸ್ಟರ್ನಲ್ ರಿಪೋರ್ಟಿಂಗ್ ಅಂತಂದ್ರೆ ಇದು IFRS ರೆಡಿ ಮಾಡ್ತಪ್ಪ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಟ್ರಾನ್ಸಾಕ್ಷನ್ ಹೊಂದು ಮಾತ್ರ ಈ ರಿಪೋರ್ಟಿಂಗ್ ತಯಾರು ಮಾಡ್ತೀವಿ. ಇದನ್ನು ಶೇರ್ ಹೋಲ್ಡರ್ಸ್ ರಿಪೋರ್ಟ್ ಅಂತ ಕೂಡ ಕರೀತಾರ. ಸಚ್ ಇನ್ಫಾರ್ಮೇಶನ್ ಈಸ್ ಬೇಸ್ಡ್ ಆನ್ ex post facto events, hence there are known as historic cost and actual cost. ಇದು ಕಂಪನಿದು ಮೊದಲೇನು ಕಾಸ್ಟ್ ಹಾಕಿರ್ತತಿ, ಮೊದಲು ಸ್ಟಾರ್ಟ್ ಮಾಡಪ್ರಿ ಏನ್ ಕಾಸ್ಟ್ ಹಾಕಿರ್ತತಿ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಏನ್ ಕಾಸ್ಟ್ ಆಗಿರ್ತತಿ ಅದು ಮತ್ತು ಆಕ್ಚುಯಲ್ ಕಾಸ್ಟ್ ಎಷ್ಟು ಬಂತು ಅಂಬೋದ್ರ ಬಗ್ಗೆ ಹೇಳ್ತತಿ. ದೇ ಆರ್ accurate, however the effectiveness and efficiency of such information depends upon the speed, accuracy and integrity of data. Apart from the transparency and uniformity in standards, national and international level. National and international level transaction ಹೊಂದು ಈ ಎಕ್ಸ್ಟರ್ನಲ್ ರಿಪೋರ್ಟ್ ರೆಡಿ ಮಾಡ್ತಾರ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಬರೋದು ಇಂಟರ್ನಲ್ ರಿಪೋರ್ಟ್. ಇಂಟರ್ನಲ್ ರಿಪೋರ್ಟ್ ರೆಫರ್ಸ್ ಟು ದ ಇಂಟರ್ನಲ್ ಇನ್ಫಾರ್ಮೇಶನ್. ಅಂದ್ರೆ ಕಂಪನಿ ಮ್ಯಾನೇಜ್ಮೆಂಟ್ ಒಳಗ ಹೇಗ್ ನಾವು ರೆಡಿ ಮಾಡ್ಬೇಕು, ಹೇಗ ಅಂದ್ರೆ ಕಸ್ಟಮರ್ ಹೇಗೆ ಅಟ್ರಾಕ್ಟ್ ಆಗಬೇಕು ಮತ್ತು ಮೆಟೀರಿಯಲ್ ದಾಗ ಏನ್ ಆಡ್ ಮಾಡಿ ಪ್ರೊಡಕ್ಷನ್ ಮಾಡ್ಬೇಕು ಅಂತ ಹೇಳಿ ಎಂಪ್ಲಾಯೀಸ್ ತೋರ್ಸ್ದಾಗ ಈ ಮ್ಯಾನೇಜ್ಮೆಂಟ್ ರಿಪೋರ್ಟ್, ಇಂಟರ್ನಲ್ ರಿಪೋರ್ಟ್ ರೆಡಿ ಮಾಡ್ತಾರ ಅಂತ ಹೇಳ್ಬೋದು. ದ ಮೇನ್ ಪರ್ಪಸ್ ಆಫ್ ಇಂಟರ್ನಲ್ ರಿಪೋರ್ಟಿಂಗ್ ಈಸ್ ಗೈಡ್ ಅಂಡ್ ಅಸಿಸ್ಟ್ ಮ್ಯಾನೇಜ್ಮೆಂಟ್ ಇನ್ ಪ್ರಾಡಕ್ಟ್ ಕಾಸ್ಟಿಂಗ್, ಪ್ಲಾನಿಂಗ್, ಕಂಟ್ರೋಲ್ ಅಂಡ್ ಡಿಸಿಷನ್ ಮೇಕಿಂಗ್. ಅಂದ್ರೆ ಕಂಪನಿ ಒಳಗ ಹೇಗ ಕಾಸ್ಟ್ ಎಷ್ಟು ಹಾಕಿದೇವೋ ಅದಕ್ಕೆ ತಕ್ಕಂಗ ರೆವೆನ್ಯೂನು ತೆಗಿಬೇಕು, ಮತ್ ಪ್ಲಾನಿಂಗ್ ಹೆಂಗ್ ಮಾಡ್ಬೇಕು,
ಕಂಟ್ರೋಲ್ ಹೆಂಗ್ ಮಾಡ್ಬೇಕು ಮತ್ತು ಯಾವ್ದೇ ಒಂದು ಪ್ರೊಡಕ್ಷನ್ ಮಾಡ್ಬೇಕಂದ್ರೆ ಡಿಸಿಷನ್ ಹೆಂಗ್ ತಗೋಬೇಕು ಅಂತ ಎಂಪ್ಲಾಯ್ ಕೂಡ ಡಿಸ್ಕಷನ್ ಮಾಡೋ ರಿಪೋರ್ಟೇ ಇಂಟರ್ನಲ್ ರಿಪೋರ್ಟ್. ದೀಸ್ ಆರ್ the broad transactional areas which includes score keeping, attention, direction and problem solving. ಅಂದ್ರೆ ಕಂಪನಿ ದೊಳಗ ಯಾವುದೇ ಒಂದು ಪ್ರಾಬ್ಲಮ್ ಅಂದ್ರೂ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿ ರಿಪೋರ್ಟ್ ರೆಡಿ ಮಾಡ್ಬೇಕು. ದ ಫೋಕಸ್ ಇನ್ ಇಂಟರ್ನಲ್ ರಿಪೋರ್ಟಿಂಗ್ ಈಸ್ ಆನ್ ಅಟೆನ್ಷನ್, ಡೈರೆಕ್ಷನ್, ಪ್ರಾಬ್ಲಮ್ ಸಾಲ್ವಿಂಗ್, ಸ್ಕೋರ್ ಕೀಪಿಂಗ್ ಇನ್ ದಟ್ ಆರ್ಡರ್. ಅಂದ್ರೆ ಮ್ಯಾನೇಜ್ಮೆಂಟ್ ನಾಗ ಯಾವ್ದೇ ಆಕ್ಟಿವಿಟೀಸ್ ನಡೆದ್ರು ಈ ರಿಪೋರ್ಟ್ ಮುಖಾಂತರ ಅಂದ್ರು ಅವ್ರು ಹೆಂಗ್ ಮಾಡ್ತಾರೋ ಇವ್ರು ನಾ ಹಿಂಗ್ ಮಾಡ್ತಾ ಅಂತ ಎಲ್ಲರೂ ಒಂದೊಂದು ರೀತಿಯಿಂದ ಯೋಚನೆ ಮಾಡಿದೀನಿ. ಎಲ್ಲರೂ ಒಂದೇ ಕಡೆ ಫೋಕಸ್ ಮಾಡಿ ಹೇಗ್ ಸಾಲ್ವ್ ಮಾಡ್ಬೇಕು ಪ್ರಾಬ್ಲಮ್ ಅಂತ ಹೇಳಿ ಒಂದು ರಿಪೋರ್ಟ್ ರೆಡಿ ಮಾಡ್ತಾರೆ, ಅದೇ ಮ್ಯಾನೇಜ್ಮೆಂಟ್ ರಿಪೋರ್ಟ್. ದ ಪರ್ಪಸ್ ಆಫ್ ದಿಸ್ ಆರ್ಟಿಕಲ್ ಈಸ್ ಟು ಔಟ್ಲೈನ್, ಚಾರ್ಟ್ ಅಂಡ್ ಅಡ್ರೆಸ್ ದ ಇಶ್ಯೂ ಆಫ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಇನ್ ಇಂಡಿಯಾ. ಅಂತಂದ್ರೆ ಇದು ಇಂಡಿಯಾ ಅಂದ್ರು ಇದು ಇಂಟರ್ನಲ್ ಮ್ಯಾನೇಜ್ಮೆಂಟ್ ನಾಗ ಏನೇ ಬಂದ್ರು ಅದು ಸಾಲ್ವ್ ಹೆಂಗ್ ಮಾಡ್ತಾರೆ, ಚಾರ್ಟ್ ಮುಖಾಂತರ, ಔಟ್ಲೈನ್, ಯಾವುದೇ ಒಂದು ಇಶ್ಯೂ ಮುಖಾಂತರ ಫೈನಾನ್ಷಿಯಲ್ ರಿಪೋರ್ಟಿಂಗ್ ರೆಡಿ ಮಾಡ್ತಾರ. ನೆಕ್ಸ್ಟ್ ಒಂದು ಬರೋದು ಟೈಪ್ಸ್ ಆಫ್ ರಿಪೋರ್ಟಿಂಗ್. Types of reporting are the first one ಬರೋದು statutory reporting. Statutory reporting 209 to 233B of the Companies Act 1956 provide the statutory guidelines in connection with the account and audit of the company. ಅದನ್ನು ಇದು ಏನದ ಅಂತಂದ್ರೆ ಸ್ಟ್ಯಾಟ್ಯುಟರಿ ರಿಪೋರ್ಟಿಂಗ್ ಅಂತಂದ್ರೆ ಕಂಪನಿ ಒಳಗ ಇದು 1956 ಆಕ್ಟ್ ಪ್ರಕಾರ ಏನೇನು ಸ್ಟೇಟ್ಮೆಂಟ್ ಅನ್ನು ಒಳಗೊಂಡಿರ್ತದೆ ಅಂದ್ರೆ ಅರ್ಧ ಫಸ್ಟ್ ಒಂದು ಬ್ಯಾಲೆನ್ಸ್ ಶೀಟ್. Balance sheet have the equity, assets, equal liability plus owner's equity. ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಗೊತ್ತಿಲ್ಲ, ಲೈಬಿಲಿಟಿ ಈಕ್ವಲ್ ಆಗಿ ಅಸೆಟ್ಸ್ ಇರ್ತಾವ, ಅರ್ಧಾಗ ಓನರ್ಸ್ ಇಕ್ವಿಟಿ ಆಡ್ ಮಾಡ್ತಾರ. ಕಂಪಲ್ಸರಿ ಇದು ವರ್ಷಿಗೆ ರೆಡಿ ಮಾಡ್ಲೇಬೇಕಾಗಿತ್ತು. ಇದು ಏನು ಫೈನಾನ್ಷಿಯಲ್ ಪೊಸಿಷನ್ ಹೆಂಗ್ ಅದ, ಎಷ್ಟು ಅಸೆಟ್ ಖರೀದಿ ಮಾಡ್ರು, ಎಷ್ಟು ಲೈಬಿಲಿಟಿ ಅದ ಅಂತ ಹೇಳಿ ತಿಳ್ಕೊಳಕ್ ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡ್ತಾರ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಇನ್ಕಮ್ ಸ್ಟೇಟ್ಮೆಂಟ್ ಅಂದ್ರೆ ಕಂಪನಿ ಒಳಗ ಆಲ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಇನ್ ದ ಬಿಸಿನೆಸ್ ಅಂತ ಹೇಳ್ಬೋದು. ಇದು ವೀಕ್ಲಿ, ಮಂತ್ಲಿ ಅಂಡ್ ಇಯರ್ಲಿ ರೆಡಿ ಮಾಡ್ತಾರ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದ್ ಬರೋದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಕಂಪನಿ ಒಳಗ ಎಷ್ಟು ಕ್ಯಾಶ್ ಇನ್ಫ್ಲೋ ಆಯ್ತು, ಔಟ್ಫ್ಲೋ ಆಯ್ತು ಅಂತ ತಿಳ್ಕೊಲ್ಲ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ರೆಡಿ ಆಯ್ತು ಅಂತ ಹೇಳ್ಬೋದು. ಇದ್ರಾಗ 3 ಟೈಪ್ಸ್ ಬರ್ತಾವ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ರೆಡಿ ಮಾಡ್ಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಆಪರೇಟಿಂಗ್ ಆಕ್ಟಿವಿಟೀಸ್, ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್, ಫೈನಾನ್ಷಿಯಲ್ ಆಕ್ಟಿವಿಟೀಸ್. ಆಪರೇಟಿಂಗ್ ಅಂದ್ರೆ ನಾವು ಎಷ್ಟು ಮೆಟೀರಿಯಲ್ ಖರೀದಿ ಮಾಡಿದೆವು, ಏನೇನು ಅದು ರೆಡಿ ಮಾಡ್ಲಾಕ ಏನೇನು ಆಪರೇಷನ್ಸ್ ಇದು ಆಗ್ಯಾವ ಅಂತ ಆಕ್ಟಿವಿಟೀಸ್ ನೋಡ್ತೇವೆ. ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಎಷ್ಟು ಫಿಕ್ಸ್ಡ್ ಅಸೆಟ್ ಪರ್ಚೇಸ್ ಮಾಡಿದೆವು, ಸೇಲ್ ಮಾಡಿದೆವು ಅಂಬೋದು. ಫೈನಾನ್ಷಿಯಲ್ ಅಂದ್ರೆ ಶೇರ್ಸ್ ಎಷ್ಟು ಖರೀದಿ ಆಗ್ಯಾವ, ಇಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್, ಡಿವಿಡೆಂಡ್ ತೋರಿಸ್ಬೇಕಂತ ಹೇಳ್ಬೋದು. ಸರ್ ಕೇಳೋಂಟತ್ರಿ? ಹಾ ಅಮ್ಮ ಕೇಳಿಸ್ಲೇತದ, ಮಾತಾಡ್ರಮ್ಮ. ವಿಲ್ ಹ್ಯಾವ್ ಅ ಡಿಸ್ಕಷನ್ ಲೇಟರ್ ಆನ್. ನೆಕ್ಸ್ಟ್ ಒಂದು ಬರೋದು ಇಕ್ವಿಟಿ ಸ್ಟೇಟ್ಮೆಂಟ್. ಇಕ್ವಿಟಿ ಅಂದ್ರೆ ಓನರ್ಸ್ ಫಸ್ಟ್ ಕಂಪನಿ ಸ್ಟಾರ್ಟ್ ಆದಾಗ ಇಕ್ವಿಟಿ ಓನರ್ಸ್ ಅವ್ರ ಎಷ್ಟು ಕ್ಯಾಪಿಟಲ್ ಹಾಕೋರು, ಅದಕ್ಕೂ ನೆಟ್ ಪ್ರಾಫಿಟ್ ಅವ್ರಿಗೆ ಎಷ್ಟು ಬಂತು, ಮತ್ತು ಅವ್ರ ಏನೇ ಪರ್ಸನಲ್ ಯೂಸ್ ಸಲುವಾಗಿ ಕಂಪನಿ ದುಡ್ಡು ತಕೊಂಡ್ರು ಅಂದ್ರೆ ಪರ್ಸನಲ್ ಡ್ರಾಯಿಂಗ್ಸ್ ಏನಾದ್ರು ತಕೊಂಡ್ರು ಅದು ಲೆಸ್ ಮಾಡಿ ಏನ್ ಬರ್ತದೆ ಟೋಟಲ್ ಅಮೌಂಟ್, ಅದಕ್ಕೆ ಇಕ್ವಿಟಿ ಸ್ಟೇಟ್ಮೆಂಟ್, ಅದೊಂದು ರಿಪೋರ್ಟ್ ರೆಡಿ ಮಾಡ್ತಾರ ಅಂತ ಹೇಳ್ಬೋದು. ನೆಕ್ಸ್ಟ್ ಲಾಸ್ಟ್ ಒಂದ್ ಬರೋದು ಆಡಿಟರ್ಸ್ ರಿಪೋರ್ಟ್ ಅಂತಂದ್ರು ಕಂಪನಿ ಏನು ಸ್ಟೇಟ್ಮೆಂಟ್ ರೆಡಿ ಮಾಡೈತಿ ಕರೆಕ್ಟ್ ಆಗಿ ಟ್ರಾನ್ಸಾಕ್ಷನ್ ಮೂಲಕ ಎಷ್ಟು ಸೇಲ್ ಮಾಡೈತಿ, ಅಷ್ಟೇ ಪ್ರೈಸ್ ಅದನ್ನ ಕರೆಕ್ಟ್ ಇಲ್ಲ ಅಂತ ನೋಡೋದಕ್ಕೆ ಒಂದು ಲಿಖಿತ ರೂಪದಲ್ಲಿ ವರದಿ ಏನ್ ಇರ್ತಾರ ಅದೇ ಆಡಿಟರ್ಸ್ ರಿಪೋರ್ಟ್. ಇದು ಕಂಪಲ್ಸರಿ ಆಡಿಟರ್ಸ್ ಟೆಸ್ಟ್ ಮಾಡ್ಲೇಬೇಕು, ಕರೆಕ್ಟ್ ಅದನ್ನ ತಪ್ಪಿಲ್ಲ ಅವರು ಒಂದು ಕ್ಲಾರಿಟಿ ಸಿಕ್ಕಿದ್ಮೇಲೆ ಕಂಪನಿ
ಕರೆಕ್ಟ್ ಇದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕರೆಕ್ಟ್ ಅದ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಬರೋದು ನಾನ್ ಸ್ಟ್ಯಾಟ್ಯುಟರಿ ರಿಪೋರ್ಟಿಂಗ್. Non-statutory reporting. The annual report of the company also includes certain non-statutory information. This information is disclosed to supplement or to elucidate the information contained the statutory part. ಅಂತಂದ್ರೆ ಸ್ಟ್ಯಾಟ್ಯುಟರಿ ಅಂದ್ರೆ ಇದು ಸ್ಟೇಟ್ಮೆಂಟ್ ಇದು ಏನದ ಕಂಪಲ್ಸರಿ ರಿಪೋರ್ಟ್ನಾಗ ರೆಡಿ ಮಾಡ್ಲೇಬೇಕಾಯ್ತು. ಇವು ಬ್ಯಾಲೆನ್ಸ್ ಶೀಟ್, ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಕೌಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇವು ರಿಪೋರ್ಟಿಂಗ್ ನಾಗ ತೋರಿಸಲೇಬೇಕು. ಯಾಕಂದ್ರೆ ಇವು ಕಂಪಲ್ಸರಿ ಎನಿವಲ್ ಇಯರ್ ದಾಗ ಅಕೌಂಟಿಂಗ್ ಇಯರ್ ನಾಗ ತೋರಿಸಲೇಬೇಕು. ನಾನ್ ಸ್ಟ್ಯಾಟ್ಯುಟರಿ ಅಂತಂದ್ರೆ ಅದರ್ ಆಕ್ಟಿವಿಟೀಸ್, ಕಂಪನಿ ಈ ಸ್ಟೇಟ್ಮೆಂಟ್ ರೆಡಿ ಮಾಡೋದಲ್ದೇನೆ ಮತ್ತ ಅದರ್ ಆಕ್ಟಿವಿಟೀಸ್ ಏನಾರ ಮಾಡಿದೆ ಅಂತಂದ್ರೆ ಅವ್ಯಾವ, ಫಾರ್ ಎಕ್ಸಾಂಪಲ್ ಅಂದ್ರೆ ಇನ್ಫ್ಲೇಷನ್ ಅಕೌಂಟಿಂಗ್, ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್, ಸೋಷಿಯಲ್ ಅಕೌಂಟಿಂಗ್, ಗ್ರೀನ್ ಅಕೌಂಟಿಂಗ್, ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ದ ಫೈನಾನ್ಷಿಯಲ್ ಪೊಸಿಷನ್, ಫೈನಾನ್ಷಿಯಲ್ ಹಿಸ್ಟ್ರಿ ಅಂಡ್ ರೇಷೋಸ್, ಸ್ಟ್ಯಾಟಿಸ್ಟಿಕಲ್ ಪ್ರೆಸೆಂಟೇಷನ್ ಅಂಡ್ ಚಾರ್ಟ್ ಗ್ರೂಪ್ ಅದರ್ ಆಕ್ಟಿವಿಟೀಸ್. ಅಂದ್ರೆ ಅಟ್ರಾಕ್ಟ್ ಮಾಡಕ್ ರಿಪೋರ್ಟ್ ನಾಗ ಇದನ್ನು ಚಾರ್ಟ್ ಮೂಲಕ, ಗ್ರಾಫ್ಸ್ ಮೂಲಕ ಹೇಳ್ಬೋದು. ಚೇರ್ಮನ್ಸ್ ರಿಪೋರ್ಟ್, ಕಾರ್ಪೊರೇಟ್ ಆಬ್ಜೆಕ್ಟಿವ್ ಅಂಡ್ ಪ್ರಾಫಿಟ್, ಪೊಲ್ಯೂಷನ್ ಕಂಟ್ರೋಲ್ ಎಫರ್ಟ್. ನೆಕ್ಸ್ಟ್ ಬರೋದು conclusion. Financial analysis determines a company's health and stability, providing an understanding of how the company conducts its business. Hence, we must include that financial statement analysis is only one tool while taking an investment decision. ಅದ್ರ ಯಾರು ಇನ್ವೆಸ್ಟ್ಮೆಂಟ್ ಬಗ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ದವ್ರು ಈ ರಿಪೋರ್ಟ್ ಮುಖಾಂತರ ಹಿಂಗ್ ಸ್ಟೇಟ್ಮೆಂಟ್ ರೆಡಿ ಮಾಡ್ತಾರ, ಹಿಂಗ್ ಅದರ್ ಆಕ್ಟಿವಿಟೀಸ್ ಮಾಡ್ಬೋದು, ಕಂಪನಿ ಮಾಡೈತಿ ಅಂತ ತಿಳ್ಕೊಂಡು ನಾವ್ ಇನ್ವೆಸ್ಟ್ಮೆಂಟ್ ಮಾಡ್ಲಕ್ ಹೇಳ್ಬೋದು. ಕಂಪನಿ ಪೂರಾ ಹೆಲ್ತ್ ಏನದ, ಅದ್ರ ಕಂಪನಿದು ಪೊಸಿಷನ್ ಏನದ ಎಲ್ಲ ಗೊತ್ತೈತದ ಅಂತ ಹೇಳ್ಬೋದು. ನೆಕ್ಸ್ಟ್ ನಾ ಇದು ರೆಫರ್ ಮಾಡಿದ್ದು ಬೈ ವಿಷ್ಣು ಕಂಧಾರೆ ಅಂಡ್ ಗುರುಪ್ರಸಾದ್ ಮೂರ್ತಿ. ಕಾರ್ಪೊರೇಟ್ ಫೈನಾನ್ಷಿಯಲ್ ಇದು ಟೈಪ್ಸ್ ತೊಗೊಂಡಿದ್ದು ಸೋದ್ಗಂಗಾ ಸ್ಟಡಿ ಮೆಟೀರಿಯಲ್. ವೆರಿ ಗುಡ್, ವೆರಿ ಗುಡ್. ಸೊ ಗುರುಪ್ರಸಾದ್ ಮೂರ್ತಿ ಅವರು ಯಾವ ಬುಕ್ ಟೈಟಲ್ ಏನ್ರಮ್ಮ? ಅದು ನಮ್ ಫ್ರೆಂಡ್ PDF ಹಾಕಿಳ್ರಿ, ಫೈನಾನ್ಷಿಯಲ್ ರಿಪೋರ್ಟಿಂಗ್ ಇನ್ ಇಂಡಿಯಾ ಬಗ್ಗೆ ಇತ್ರಿ ಅರ್ದಾಗ ಇವರೇ ರೆಫರ್ ಮಾಡಿದ್ರು. ಓಕೆ, ಓಕೆ. ಸೊ ಯಾ, ಎನಿ ಅದರ್ ಕ್ವಶನ್ಸ್ ಫ್ರಮ್ ದ ಆಡಿಯನ್ಸ್? Yes, any other questions? What is the difference between statutory and non-statutory? Irladu. Okay, let it be. What is the difference between statutory and non-statutory reporting? ಸ್ಟ್ಯಾಟ್ಯುಟರಿ ಅಂದ್ರೆ ಸ್ಟೇಟ್ಮೆಂಟ್ ರೆಡಿ ಮಾಡತ್ರಿ ಕಂಪನಿ, ಬ್ಯಾಲೆನ್ಸ್ ಶೀಟ್, ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಲಾಸ್ ಅಕೌಂಟ್ ಅಂಡ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇವು ಕಂಪಲ್ಸರಿ ಕಂಪನಿ ರೆಡಿ ಮಾಡ್ಲೇಬೇಕು. ಯಾವ್ದೇ ಕಂಪನಿಯಲ್ಲಿ ಇದು ರೆಡಿ ಮಾಡೇ ತೋರಿಸ್ಕೊತ್ರಿ. ನಾನ್ ಸ್ಟ್ಯಾಟ್ಯುಟರಿ ಅಂದ್ರು ಈಗ ಗೌರ್ಮೆಂಟ್ ಹೆಂಗಿದ್ರು ಸೋಷಿಯಲ್ ಬಗ್ಗೆ ಆಯ್ತು, ಗ್ರೀನ್ ಅಕೌಂಟಿಂಗ್ ಬಗ್ಗೆ ಹೇಳ್ತತ್ರಿ ಸರ್. ಅಂದ್ರೂ ಕಂಪನಿ ಏನು ಖರ್ಚು ಮಾಡ್ತೈತಿ ನೋಡ್ರಿ, ಅದಕ್ಕೆ ನಾನ್ ಸ್ಟ್ಯಾಟ್ಯುಟರಿ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಹೇಳಿದ್ರೆ ವಿಚ್ ಒನ್ ಈಸ್ ಕಂಪಲ್ಸರಿ, ಸ್ಟ್ಯಾಚ್ಯುಟರಿ ಆರ್ ನಾನ್ ಸ್ಟ್ಯಾಚ್ಯುಟರಿ? ಸ್ಟ್ಯಾಟ್ಯುಟರಿ ರೀ ಸರ್. ನಾನ್ ಸ್ಟ್ಯಾಚ್ಯುಟರಿ ಕಂಪಲ್ಸರಿ ಅದು ಅಂದ್ರೆ ಅದರ್ ಆಕ್ಟಿವಿಟೀಸ್ ಎಲ್ಲಾ ಕಂಪನಿಗಳು ಮಾಡ್ಲೇಬೇಕಂತ ಏನು ಆರ್ಡರ್ ಇರಲ್ರಿ ಸರ್. ಒಂದೊಂದ್ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾವ್ರಿ, ಹಿಂಗ್ ಗಿಡ ಬೆಳೆಸ್ಬೇಕು ಅಂತ ಹೇಳಿ ಅದು ಒಂದೊಂದು ಮಾಡ್ತಾವ್ರಿ. ಒಂದೊಂದು HR ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ಇಲ್ಲ ರೀ. ಹಂಗ ಓಕೆ, ನಾನ್ ಸ್ಟ್ಯಾಟ್ಯುಟರಿ. ಓಕೆ, ಯಾ. ಎನಿ ಅದರ್ ಡೌಟ್ಸ್ ಫ್ರಮ್ ದ ಆಡಿಯನ್ಸ್? ಇದರಲ್ಲಿ ಸಬ್ ಪಾಯಿಂಟ್ಸ್ ಸ್ವಲ್ಪ ಹಾಕಿದ್ರೆ ಸರಿಯಾಗಿತ್ರಮ್ಮ. ಓಕೆ, ಸ್ಟ್ಯಾಚ್ಯುಟರಿ ರಿಪೋರ್ಟ್ ಅಂತ ಹೇಳಿದ್ರಿ, ನಾನ್ ಸ್ಟ್ಯಾಚ್ಯುಟರಿ ರಿಪೋರ್ಟ್ ಅಂತ ಹೇಳಿದ್ರಿ, ಕನ್ಕ್ಲೂಷನ್ ಅಂದರೆ ಕನ್ಕ್ಲೂಷನ್ ನೆಕ್ಸ್ಟ್ ಸ್ಲೈಡ್ ತಗೋರಿ. ಓಕೆ, ಕನ್ಕ್ಲೂಷನ್ ಅದಾದ್ಮೇಲೆ ರೆಫರೆನ್ಸಸ್ಸು ನೆಕ್ಸ್ಟ್ ಸ್ಲೈಡ್ ತಗೋರಿ. ಸ್ಲೈಡ್ಸು ಭಾಳಷ್ಟು ಮಾಡಿರಿ ಪರವಾಗಿಲ್ಲ, ಬಟ್ ಸ್ಲೈಡ್ಸ್ ಮಸ್ಟ್ ಬಿ ಮೋರ್, ಬಟ್ ಅಷ್ಟು ಒಂದ್ರದಾಗೆ ತಗೋಬೇಡ್ರಿ. ಓಕೆ, ಸೊ ದೆನ್ ನೆಕ್ಸ್ಟ್ ಫಸ್ಟ್ ಸ್ಲೈಡ್ ತೋರಿಸ್ರಮ್ಮ ಸ್ವಲ್ಪ. ಕ್ಯಾನ್ ಯು ಪ್ಲೇ ಫಸ್ಟ್ ಸ್ಲೈಡ್ ಒನ್ಸ್ ಅಗೇನ್? ಹಾಂ, ಮೊದಲನೇ ಸೈಡ್ನಲ್ಲಿ ನಿಮ್ಮ ಕಾಲೇಜಿನ ಹೆಸರು, ಓಕೆ, ದೆನ್ PG ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅದು ಬರಬೇಕು. ಓಕೆ,
ಫಸ್ಟು ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ PG ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಓಕೆ, ಹುಮ್ನಾಬಾದ್. ಅದು ಒಂದನೇ ಸ್ಲೈಡ್. ಎರಡನೇ ಸ್ಲೈಡ್ನಲ್ಲಿ ಓಕೆ ನೀವು ಟಾಪಿಕ್ ನೇಮ್ ಬರಬೇಕು. ಸೆಕೆಂಡ್ ಸ್ಲೈಡ್ನಲ್ಲಿ ಟಾಪಿಕ್ ನೇಮು, ಓಕೆ. ಸೊ ಸೆಕೆಂಡ್ ಸ್ಲೈಡ್ನಲ್ಲಿ ಟಾಪಿಕ್ ನೇಮು, ನಿಮ್ಮ ಹೆಸರು, ನಿಮ್ಮದು ಡೀಟೇಲ್ಸ್ ಅಂದರೆ ರಿಜಿಸ್ಟ್ರೇಷನ್ ನಂಬರು ಅಥವಾ ರೋಲ್ ನಂಬರು. ದಟ್ ಈಸ್ ಸೆಕೆಂಡ್ ಸ್ಲೈಡ್. ಥರ್ಡ್ ಸ್ಲೈಡ್ನಲ್ಲಿ ಕಂಟೆಂಟ್. ಕೇಳಿಸ್ತಾ ಇದ್ದಮ್ಮ? ಓಕೆ, ಪರವಾಗಿಲ್ಲ. ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ಆದರೂ ಯು ಮೇಕ್ ಅ ಕಲ್ಟಿವೇಶನ್. ಓಕೆ, ಸೊ ಫಸ್ಟು ಡೀಟೇಲ್ಸ್ ಅಬೌಟ್ ದ ಕಾಲೇಜ್, ಓಕೆ, ಹುಮ್ನಾಬಾದು, ಡಿಸ್ಟ್ರಿಕ್ಟ್ ಬೀದರು, ಅದೆಲ್ಲ ಹಾಕ್ರಿ, ಡೀಟೇಲ್ಸ್ ಅಬೌಟ್ ದ ಕಾಲೇಜ್. ಸೆಕೆಂಡ್ ಸ್ಲೈಡ್ನಲ್ಲಿ ನೇಮ್ ಆಫ್ ದ ಟಾಪಿಕ್ ಮಸ್ಟ್ ಬಿ ಬೋಲ್ಡ್. ಓಕೆ, ನೇಮ್ ಆಫ್ ದ ಟಾಪಿಕ್ ಮಸ್ಟ್ ಬಿ ಬೋಲ್ಡ್. ದೆನ್ ನಿಮ್ಮ ಹೆಸರು ಬೈ ಅಂತ ಹಾಕ್ರಿ, ಅಥವಾ ಏನೋ ಒಂದು ಬೈ ಅಂತ ಹಾಕ್ರಿ, ಓಕೆ. ನಿಮ್ದು ಹೆಸರು, ರೋಲ್ ನಂಬರು, MCom ಸೆಕೆಂಡ್ ಸೆಮಿಸ್ಟರ್, ಓಕೆ, ನಿಮ್ಮ ಸೆಮಿಸ್ಟರ್ ಹಾಕ್ರಿ. ದೆನ್ ನೆಕ್ಸ್ಟ್ ಸ್ಲೈಡ್ನಲ್ಲಿ ಕಂಟೆಂಟ್. ಓಕೆ, ಕಂಟೆಂಟಿಗೆ ಹೋಗ್ರಮ್ಮ. ಗೋ ಟು ದ ಕಂಟೆಂಟ್ಸ್. ಓಕೆ, ಕಂಟೆಂಟ್ ಸ್ಲೈಡ್ ಈಸ್ ನೈಸ್. ಕಂಟೆಂಟ್ ಸ್ಲೈಡ್ ಅಂದರೆ ಬುಲೆಟ್ ಬರ್ತಾವೆ, ಅಂದರೆ ಒಂದು ಪಾಯಿಂಟ್ ಇಟ್ಟು ಮಾಡ್ತೀರ ನೋಡ್ರಿ. ಫಸ್ಟ್ ಪಾಯಿಂಟ್ ಅಥವಾ ಚುಕ್ಕಿ ಬರ್ತಲ್ರಿ, ಬರ್ಬೋದಾ? ಮೀನಿಂಗ್ ಆಫ್ ಫೈನಾನ್ಷಿಯಲ್ ರಿಪೋರ್ಟಿಂಗ್, ಓಕೆ, ಆರ್ ಮೀನಿಂಗ್ ಓಕೆ, ಹಾಂ, ಮಾಡಿದಿರ. ದ ನೆಕ್ಸ್ಟ್ ಟೈಪ್ಸ್, ಓಕೆ, ದೆನ್ ಕನ್ಕ್ಲೂಷನ್ನು, ದೆನ್ ರೆಫರೆನ್ಸ್. ಇದನ್ನು ಬರಬೇಕ್ರಮ್ಮ. ಓಕೆ, ಮೀನಿಂಗು, then types, then conclusion, then references. Okay, that is also very important. Then adadrupple overview ಅಂದ್ರೆ ನೀವು ಮೀನಿಂಗ್ ಹೇಳಿಲ್ಲಪ್ಪ ಅಂದ್ರೆ overview ಹೇಳ್ರಿ. Okay, then next statutory reporting. These are the basic statutory reports. Okay, balance sheet, income statement, cash flow statement. Okay, fine. Then non statutory report. ಅಷ್ಟೇ ಐತ್ರಿ. ಫಾರ್ ಎಕ್ಸಾಂಪಲ್ ಅಂತ ಅಷ್ಟು ನೋಡಿದ್ದೆ, ಅದನ್ನು ಬರಿಬೇಕ್ರಮ್ಮ. ನಾನ್ ಸ್ಟ್ಯಾಚ್ಯುಟರಿ ರಿಪೋರ್ಟ್ ಅಂದ್ರೆ ಯು ನೀಡ್ ಟು ಹೈಲೈಟ್ ಇವನ್ ದಟ್ ಆಲ್ಸೋ. ಓಕೆ, ಎರಡನೇರಂದು ಏನಂತ ಹೇಳಿದ್ರಿ? ನಾನ್ ಸ್ಟ್ಯಾಚ್ಯುಟರಿ ರಿಪೋರ್ಟ್. ಅದರಲ್ಲೂ ಬರೀರಿಲ್ಲ. ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್, ಓಕೆ, ದೆನ್ ಗ್ರೀನ್ ಅಕೌಂಟಿಂಗ್, ಓಕೆ, ಅದನ್ನು ಬರಿಬೇಕ್ರಿ. ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗು, ಗ್ರೀನ್ ಅಕೌಂಟಿಂಗು, ಏನೇನು ಹೇಳಿದ್ರಲ್ಲ, ಏನೇನು ಹೇಳಿದ್ರಮ್ಮ? ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್, ಸೋಷಿಯಲ್ ಅಕೌಂಟಿಂಗು. ಎಸ್. ಸೊ ಇವನ್ ಅದನ್ನು ನೀವು ಅದರಲ್ಲಿ ಆ್ಯಡ್ ಮಾಡಬೇಕು. ಅದಾದ್ರೂ ದೆನ್ ನೆಕ್ಸ್ಟ್ ಕನ್ಕ್ಲೂಷನ್ನು ಒಂದೆರಡು ಲೈನ್ಸ್ ಬರಬೇಕು. ಓಕೆ, ಅದಾದ್ರೂ ಅಟ್ ಲಾಸ್ಟು ರೆಫರೆನ್ಸಸ್. ಓಕೆ, ಅಷ್ಟು ಒಂದರದಾಗೆ ಆ್ಯಡ್ ಮಾಡಬೇಡ್ರಿ. ಓಕೆ, ಒಂದು 10-15 ಸ್ಲೈಡ್ ಆದ್ರೂ ಪರವಾಗಿಲ್ಲ, ಬಟ್ ಹ್ಯಾವ್ ಗುಡ್, ಅದರಲ್ಲಿ ಸಾಧ್ಯವಾಯ್ತು ಅಂದರೆ ಒಂದು ಇಮೇಜ್ ಆ್ಯಡ್ ಮಾಡಿರಿ. ಓಕೆ, ಯಾವುದೋ ಒಂದು ಇಮೇಜ್ ಆ್ಯಡ್ ಮಾಡಿರಿ. ದಟ್ ಲುಕ್ಸ್ ಅಟ್ರಾಕ್ಟಿವ್. ಬಟ್ ರೆಸ್ಟ್ ಆಫ್ ದ ಥಿಂಗ್ಸ್ ವರ್ ಆಸಮ್. ಪ್ರೆಸೆಂಟೇಷನ್ನು ಕರೆಕ್ಟ್ ಮಾಡಿದಿರ, ಬಟ್ ದ ಬೇಸಿಕ್ ಥಿಂಗ್ ಇಸ್ ದಟ್ ಅದನ್ನು ಸ್ವಲ್ಪ ಅದರಲ್ಲಿ. ದೆನ್ ಸ್ಟ್ಯಾಚ್ಯುಟರಿ ರಿಪೋರ್ಟ್ನಲ್ಲಿ ಇಕ್ವಿಟಿ ಸ್ಟೇಟ್ಮೆಂಟ್ ಅಂತ ತೊಗೊಂಡಿದ್ದೀರ. ಇಕ್ವಿಟಿ ಅಂತ ಏನೋ ತೊಗೊಂಡಿದ್ರಲ್ರಮ್ಮ? ಇಕ್ವಿಟಿ ಸ್ಟೇಟ್ಮೆಂಟ್ ಅಂದ್ರೆ ಓನರ್ಸ್ ಸ್ಟೇಟ್ಮೆಂಟ್ ರೀ. ಓಕೆ, ಅದರಲ್ಲಿ ಏನೇನು ಇರ್ತಾರಮ್ಮ? ಅದರಲ್ಲಿ ಅಂದ್ರೆ ಅವರು ಕ್ಯಾಪಿಟಲ್ ಎಷ್ಟು ಮಾಡ್ಯಾರ, ಮತ್ತು ಅವ್ರಿಗೆ ನೆಟ್ ಇನ್ಕಮ್ ಎಷ್ಟು ಬಂದತಿ, ಮತ್ತು ಅವ್ರ ಏನೇ ಡ್ರಾಯಿಂಗ್ಸ್ ತೊಗೊಂಡ್ರು ಲೆಸ್ ಮಾಡಿ ಅವರಿಗೆ ಪ್ರಾಫಿಟ್ ಅಂದ್ರೆ ಡಿವಿಡೆಂಡ್ ಕೊಡೋದ್ರಿ. ಓಕೆ, ಓನರ್ಸ್ ಇಕ್ವಿಟಿ ಅಂದ್ರೆ ಕಂಪನಿ ಓನರ್ಸ್ ಇರ್ತಾರೆ, ಅವ್ರಿಗೆ ಲಾಸ್ಟ್ ಪ್ರಿಫರೆನ್ಸ್ ಕೊಡ್ತಾರ ಅಂತ ಹೇಳೋದು. ಬೆಸ್ಟ್. ಸೊ ಈ ರೀತಿ ನೀವು ಮಾಡಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ಇಫ್ ಯು ಆರ್ ಡೂಯಿಂಗ್ ಲೈಕ್ ದಟ್ ವಿಲ್ ಬಿ ದ ಬೆಸ್ಟ್. ಓಕೆ, ಸೊ ಅದು ಭಾಳ ಸರಿಯಾಗಿ ಅನಿಸ್ತದೆ. ಓಕೆ, ಸೊ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರೆಸೆಂಟೇಷನ್. ಓಕೆ, ಮಾಡಿದ್ರೆ ಸರಿಯಾಗಿ ಬಂದಿದೆ, ಬಟ್ ಇನ್ನೂ ಒಂದು ಸ್ವಲ್ಪ ಇದರಲ್ಲಿ ಕಂಟೆಂಟು ಆ ರೀತಿ ಅದನ್ನ ಆ್ಯಡ್ ಮಾಡಬೇಕು. ಫಾರ್ಮೆಟ್ ತೊಗೊಂಬಂದಿದ್ದಾರೆ ಸರ್, ಬ್ಯಾಲೆನ್ಸ್ ಶೀಟ್ ಎಲ್ಲ ಫಾರ್ಮೆಟ್ ತೊಗೊಂಡಿದ್ದಾರೆ, ಮತ್ತು ಹೇಳ್ಯಾರ ಅಂತ ಹೇಳಿ ಬಿಟ್ರಿ ಸರ್. ಯು ಕ್ಯಾನ್ ಆ್ಯಡ್, ನಾಟ್ ಎನ್ ಇಶ್ಯೂ. ದಟ್ ವಿಲ್ ಬಿ ಲೈವ್ಲಿ ಪ್ರೆಸೆಂಟೇಷನ್. ಓಕೆ, ಅದು ಫಾರ್ಮೆಟ್ ನೀವು ತೋರಿಸಿದ್ರೆ ದಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಲೈವ್ ಪ್ರೆಸೆಂಟೇಷನ್. ಆಡಿಟರ್ ರಿಪೋರ್ಟ್ಸ್ ಹೆಂಗಿರ್ತದೆ? ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಎಲ್ಲ ತೊಗೊಂಡಿದ್ದಾರೆ ಫಾರ್ಮೆಟ್, ಮತ್ತು ಅದ ಅಂತ ಹೇಳಿ ಬಿಟ್ರಿ. ಇಲ್ರಮ್ಮ, ದಟ್ ಈಸ್ ಯಾರಾದ್ರೂ ಲೈವ್ ತೋರಿಸ್ತಾರ? ಓಕೆ, ಫಂಡ್ ಆಡಿಟರ್ಸ್ ರಿಪೋರ್ಟ್ ಹೆಂಗಿರ್ತದ? ದಟ್ ಈಸ್ ಅ ಲೈವ್. ಓಕೆ, ರಿಲಯನ್ಸ್ ಕಂಪನಿ ಆಡಿಟರ್ಸ್ ರಿಪೋರ್ಟ್, ಓಕೆ, ರಿಲಯನ್ಸ್ ಕಂಪನಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಈ ರೀತಿ ಇರ್ತದ. ದೆನ್ ಯು ಕ್ಯಾನ್ ಆ್ಯಡ್ ಸಮ್ ಲೈವ್ಲಿ ಥಿಂಗ್ಸ್, ದಟ್ ವಿಲ್ ಬಿ ಆ್ಯಡೆಡ್ ಅಡ್ವಾಂಟೇಜ್. ಓಕೆ, ಸಾಧ್ಯವಾಯ್ತು ಅಂದರೆ ಒಂದೆರಡು ವೆಬ್ಸೈಟ್ ಬಗ್ಗೆ ರೆಫರೆನ್ಸ್ ಕೊಡ್ರಿ, ಮಾಹಿತಿ ಕೊಡ್ರಿ. ರೆಫರೆನ್ಸಸ್ ಕೇವಲ ಬುಕ್ಸ್ ಬಗ್ಗೆ ಅಲ್ಲ, ಓಕೆ, ವೆಬ್ಸೈಟ್ ಬಗ್ಗೆ ಹೇಳ್ರಿ. ಓಕೆ, ಯು ಕ್ಯಾನ್ ಆ್ಯಡ್ ಸೋ ಮೆನಿ ಥಿಂಗ್ಸ್. ರೆಫರೆನ್ಸಸ್ ಅಂದರೆ ಒಂದೇ ಎರಡೇ ಅಂತಲ್ಲ, ಸೊ ಭಾಳಷ್ಟು ನೀವು ತೊಗೋಬೋದು.
okay. It is not a one point, you need to add so many things, okay, but rest of the things are okay, okay. I hope that you will inculcate all the things. So ನಾನು ಏನು ಹೇಳಿದ್ದು ಅದೆಲ್ಲ ಇನ್ಕಲ್ಕೇಟ್ ಮಾಡ್ತೀರಂತ. ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್, ಅಟ್ಲೀಸ್ಟ್ ಫಾರ್ ದ ನೆಕ್ಸ್ಟ್ ಟೈಮ್ ಯು ಕ್ಯಾನ್ ಆ್ಯಡ್ ಸಮ್ ಮೋರ್ ಪಾಯಿಂಟ್ಸ್, ಓಕೆ. ಸೊ ಥ್ಯಾಂಕ್ ಯು ಅಮ್ಮ ವಸಂತ. ನೆಕ್ಸ್ಟ್ ಯಾರ್ಯಾರಿದ್ದಾರೆ ಇನ್ನು? ತ್ರಿವೇಣಿದು ಅದಾರಿ ಸರ್, ಓಕೆ, ಮತ್ತೆ ಕವಿತಾದು ಅದಾರ. ಇಬ್ರೇನಾ? ಓಕೆ ಫಿಫ್ತ್ ಗ್ರೂಪ್ನಾಗ ಅವ್ರ ಇಬ್ರೇ ಇರಾರಿ. ಓಕೆ ಓಕೆ. ಶಿವಕುಮಾರ್ ಓಕೆ, ಅವ್ರೇನೋ ಇನ್ನೂ ಇದಾಗಿಲ್ಲ, ಓಕೆ ಪರವಾಗಿಲ್ಲ. ಅಮ್ಮ ತ್ರಿವೇಣಿ ಆಸ್ ವೆಲ್ ಆಸ್ ಕವಿತಾ. ಅಮ್ಮ ಕವಿತಾ ಓಕೆ ಇಲ್ಲ. ತ್ರಿವೇಣಿ ಅವ್ರನ್ನೂ ಇಲ್ರಿ. ಫೈನ್. ಸೊ ಬೋತ್ ಇಬ್ಬರು ಓಕೆ. ಸೊ ಅಮ್ಮ ವಸಂತ ಅವ್ರಿಗೆ ಹೇಳ್ಬಿಡ್ರಿ, ಟುಮಾರೋ ನಾಳೆ ವಿಲ್ ಗೋ ಫಾರ್ ದೇರ್ ಪ್ರೆಸೆಂಟೇಷನ್, ಓಕೆ. ನಾಳೆ ವಿಲ್ ಸಿ ದೇರ್ ಪ್ರೆಸೆಂಟೇಷನ್ ಆ್ಯಂಡ್ ಇವನ್ ಶಿವಕುಮಾರ್ ಅವ್ರದ್ದು ಏನಾದರೂ ಶಿವಕುಮಾರ್ದು ಪ್ರೆಸೆಂಟೇಷನ್ ಇದ್ರೆ ವಿಲ್ ಹಾವ್. ಮತ್ತೆ ಯಾರ್ದು ಉಳಿದಿಲ್ಲಲ್ರಿ ಪ್ರೆಸೆಂಟೇಷನ್ನು? ಇಲ್ಲ ರೀ ಸರ್. ಓಕೆ, ಹೋಪ್ ದಟ್ ಎಲ್ಲರದು ಪ್ರೆಸೆಂಟೇಷನ್ ಮುಗಿದಿದೆ ಅಂತ. ನಾಳೆ ಪ್ರಾಬಬ್ಲಿ ಐ ವಿಲ್ ಸೆಂಡ್ ಯು ಅ ಲಿಂಕ್, ಓಕೆ. ಐ ರಿಕ್ವೆಸ್ಟ್ ಎವ್ರಿ ಪಾರ್ಟಿಸಿಪೆಂಟ್ ನಿಮ್ದೇನು ಮಟೀರಿಯಲ್ ಅದಲ್ಲ ಆ ಲಿಂಕ್ಗೆ ಅಪ್ಲೋಡ್ ಮಾಡಬೇಕು, ಓಕೆ. ಸೊ ಅದನ್ನು ನೋಡಿ ಅದನ್ನು ಅಪ್ಲೋಡ್ ಮಾಡಿರಿ, ಓಕೆ. ಸೊ ಟುಮಾರೋ ವಿಲ್ ಸಿ ಶಿವಕುಮಾರ್ ಅವ್ರು ಸಾಧ್ಯವಾಯ್ತಂದರೆ ಸೊ ಸ್ವಲ್ಪ ಮೆಸೇಜ್ ಮುಟ್ಟಿಸ್ರಿ. ಮೊಹಸಿನ್ ಸುನಾಯಿದ್ದೀರಾ? ಮೊಹಸಿನ್ ಹಾಂ ಸರ್.